ಕಂಪ್ಲೀಟ್ 4 ಎಕರೆ ಜಮೀನು. ನೋಡಿ, ಇದು ಕಂಪ್ಲೀಟಾಗಿ ಎಲ್ಲ ಪಪ್ಪಾಯ ಹಾಕಿದ್ದಾರೆ. ಇತ್ತು ಅಡಿಕೆ ಗಿಡ ತುಂಬ ಸ್ಟ್ರೆಂತಾಗಿ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಅಡಿಕೆ ಗಿಡ, ಪಪ್ಪಾಯಿ. ಇದು 4 ಎಕರೆ ಫ್ಲ್ಯಾಟು. ರೆಡ್ ಸಾಯಿಲು. ಬಾರ್ಡ್ರಲ್ಲಿ ಎಲ್ಲ ಕಂಪ್ಲೀಟು ಟೀಕು, ಮಾಗಣಿ, ಶ್ರೀಗಂಧ ಬಾರ್ಡ್ರನ್ನೆಲ್ಲ ಹಾಕಿದ್ವಿ. ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ. ನೋಡಿ, ಇಲ್ಲಿ ಭೂಮಿ ತುಂಬ ಚೆನ್ನಾಗಿರೋದ್ರಿಂದ ಇಳುವರಿ ಕ್ವಿಂಟಲ್ ಗಟ್ಟಲೆ ಬರುತ್ತೆ ಪಪ್ಪಾಯಿ. ನೋಡಿ, ಕಂಪ್ಲೀಟು ಭೂಮಿ ಒಳ್ಳೆ ತಾಕತ್ತಾದಂಥ ಭೂಮಿ, ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು. ಇದು ಚಳ್ಳಕೆರೆಯಿಂದ 21 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಲೆಂಟ್ ಪ್ರಾಪರ್ಟಿ. ರೋಡ್ ಅಟ್ಯಾಚ್ ಇದೆ. ರೋಡ್ ಸಮೇತ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ, ಅದೇ ರಸ್ತೆ ನಿಮಗೆ. ಇದೆಲ್ಲ ಕಂಪ್ಲೀಟು 4 ಎಕರೆ ಬರುತ್ತೆ. ಪಪ್ಪಾಯಿ, ಅಡಿಕೆ ಎಲ್ಲ ಆಲ್ರೆಡಿ 1 ವರ್ಷದ ಅಡಿಕೆ ಆಗಿದೆ. ಅಡಿಕೆ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ರೆಡ್ ಸಾಯಿಲು. ಅಡಿಕೆ ಇನ್ನೊಂದು 3 ವರ್ಷ ವೆಯ್ಟ್ ಮಾಡಿದರೆ ಕಂಪ್ಲೀಟಾಗಿ ಪಪ್ಪಾಯಿ, ಅಡಿಕೆ ಇದರಲ್ಲಿರೋದು. ಈಗ ತೋಟ ನಾನು ರೆಡಿ ತೊಗೊಬೇಕು ಅನ್ನೋರಿಗೆ ಇದು. ಇಲ್ಲಿ ಬೋರ್ ಹಾಕ್ಸ್ಕೊಡ್ತೀನಿ ನಾನೇ ಸ್ವತಃ. 4 ಎಕರೆ ಅಡಿಕೆ, 1 ವರ್ಷದ ಅಡಿಕೆ, ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಪ್ರಾಪರ್ಟಿ. ಒಂದು ಕಡೆ ಎಲ್ಲ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ. ಈ ಕಡೆನೂ ಸಹ ತಂತಿ ಬೇಲಿ ಮಾಡ್ಕೊಬೋದು. ಎಲ್ಲ ಪೈಪ್ಲೈನ್ ಆಲ್ರೆಡಿ ರೆಡಿ ಇದೆ. ಜಸ್ಟ್ ಒಂದು ಇದಕ್ಕೆ ಸಪ್ರೇಟಾಗಿ ಬೋರ್ ಹಾಕ್ಕೊಬೇಕು. ಯಾಕಪ್ಪ ಅಂದರೆ ಪಕ್ಕದಲ್ಲಿ ಆಲ್ರೆಡಿ ನಮಗೆ ಬೇರೆಯವ್ರಿಗೆ ಬೋರ್ ಇದೆ. ಆ ಬೋರಿಂದ ಇದರಲ್ಲಿ ನೀರು ಬರ್ತಾಯಿತ್ತು. ಇದು ಸಾಯಿಲ್ ತೋರಿಸ್ತೀನಿ ನೋಡಿ ನಿಮಗೆ. ರೆಡ್ ಸಾಯಿಲ್, ತುಂಬ ಒಳ್ಳೆ ಮಣ್ಣು, ತುಂಬ ಚೆನ್ನಾಗಿದೆ ಮಣ್ಣು. ಎಲ್ಲ ಅಡಿಕೆ ಗಿಡ, ಭೂಮಿ ಒಳ್ಳೆ ರೆಡ್ ಸಾಯಿಲು.